ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿ ಯಶಸ್ವಿ ಪ್ರದರ್ಶನ ಕಾಣುತ್ತಿರುವ ಕನ್ನಡ ಚಿತ್ರ ದೇವಿ. ಸಮಾಜಕ್ಕೆ ಅರ್ಥಪೂರ್ಣ ಸಂದೇಶವನ್ನು ಸಾರುವ ಕನ್ನಡ ಚಲನಚಿತ್ರ ದೇವಿ ರಾಜ್ಯದ ವಿವಿಧ ಚಿತ್ರಮಂದಿರಗಳಲ್ಲಿ ಯಶಸ್ವಿ ಪ್ರದರ್ಶನ ಕಾಣುತ್ತಿದ್ದು ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಚಿತ್ರವು ಮನರಂಜನೆಯ ಜೊತೆಗೆ ಪೋಷಕರ ಕನಸುಗಳನ್ನು ಮಕ್ಕಳ ಮೇಲೆ ಹೇರಿದಾಗ ಉಂಟಾಗುವ ಮಾನಸಿಕ ಮತ್ತು ಭಾವನಾತ್ಮಕ ಸಂಘರ್ಷವನ್ನು ಹೃದಯ ಸ್ಪರ್ಶಿಯಾಗಿ ತೆರೆದಿಡುತ್ತದೆ. ಚಿತ್ರದ ಕಥೆಯ ಕೇಂದ್ರ ಬಿಂದು ಮಂಗಳಗೌರಿ ಎಂಬ ಯುವತಿಯ ಜೀವನವಾಗಿದ್ದು, ವೈದ್ಯೆಯಾಗಬೇಕೆಂಬ ಆಕೆಯ ಕನಸು ಮತ್ತು ತಾಯಿಯ ನಟಿಯಾಗಬೇಕೆಂಬ ಒತ್ತಡದ ನಡುವಿನ ಹೋರಾಟವನ್ನು ಚಿತ್ರಿಸುತ್ತದೆ. ಪ್ರೇಕ್ಷಕರು ಚಿತ್ರದ ಕತೆ, ಭಾವನಾತ್ಮಕ ನಿರೂಪಣೆ, ನಿರ್ದೇಶನ ಹಾಗೂ ಕಲಾವಿದರ ಅಭಿನಯವನ್ನು ಮುಕ್ತ ಕಂಠದಿಂದ ಶ್ಲಾಘಿಸುತ್ತಿದ್ದಾರೆ. ವಿಶೇಷವಾಗಿ ಕುಟುಂಬ ಸಮೇತರಾಗಿ ವೀಕ್ಷಿಸಬಹುದಾದ ಚಿತ್ರ ಎಂಬ ಮೆಚ್ಚುಗೆಯು ವ್ಯಕ್ತವಾಗುತ್ತಿದೆ. ಚಿತ್ರವನ್ನು ವೇಣಾ ಎಂ ನಿರ್ಮಿಸಿದ್ದು, ಕಾಳಿಪ್ರಸಾದ್ ಕತೆ ಬರೆದು ನಿರ್ದೇಶನ ಮಾಡಿದ್ದಾರೆ. ಸಂಗೀತವನ್ನು ಶಿವಸತ್ಯ, ಛಾಯಾಗ್ರಹಣವನ್ನು ವಿನಾಯಕ್ ರೇವಡಿ, ಸಂಕಲನವನ್ನು ಮುತ್ತುರಾಜ್ ಟಿ ನಿರ್ವಹಿಸಿದ್ದಾರೆ. ಚಿತ್ರದಲ್ಲಿ ಛಾಯಾರಾಣಿ, ಧನಲಕ್ಷ್ಮಿ, ರಂಗನಾಥ್ ನಂಜನಗೂಡು, ಮಣಿಕಂಠ ಸೂರ್ಯ, ಸುಕುಮಾರ್, ಪ್ರೀತಿ ಎಸ್, ಬಾಬು, ಕಾವೇರಿ ಶ್ರೀಧರ್, ವೀರೇಂದ್ರ ಬೆಳ್ಳಿಚುಕ್ಕಿ ಸೇರಿದಂತೆ ಹಲವು ಕಲಾವಿದರು ಅಭಿನಯಿಸಿದ್ದಾರೆ. ಚಿತ್ರತಂಡವು ಪ್ರೇಕ್ಷಕರು ನೀಡುತ್ತಿರುವ ಅಪಾರ ಪ್ರೋತ್ಸಾಹಕ್ಕೆ ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸಿದ್ದು, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕುಟುಂಬ ಸಮೇತರಾಗಿ ಚಿತ್ರಮಂದಿರಗಳಲ್ಲಿ ಆಗಮಿಸಿ ದೇವಿ ಚಿತ್ರವನ್ನು ವೀಕ್ಷಿಸಿ ಆಶೀರ್ವದಿಸುವಂತೆ ಮನವಿ ಮಾಡಿಕೊಂಡಿದೆ. ನನ್ನ ಹೆಸರು ಜಾಹ್ನವಿ. ಮೂವಿ ತುಂಬಾ ಚೆನ್ನಾಗಿದೆ, ಎಲ್ಲರೂ ನೋಡಬೇಕು. ನಾನು ಆಕ್ಟ್ ಮಾಡಿದ್ದೀನಿ. ನೋಡ್ಬೇಕು ಸರ್, ಇದು ಆ್ಯಕ್ಚುಲಿ ಒಂದು ಮೆಸೇಜ್ ಇದೆ ಮೂವಿಲಿ. ಆ್ಯಕ್ಚುಲಿ ಇದು ನಮ್ಮ ಮಗನು ಆ್ಯಕ್ಟ್ ಮಾಡಿದೆ ಅಂತೇಳಿ ಅದು ನೋಡಲಿಕ್ಕೆ ಅಂತ ಬಂದ್ವಿ. ಮಕ್ಕಳಿಗೆ ಒಂದು ಒಳ್ಳೆ ಮೆಸೇಜ್. ಚೆನ್ನಾಗಿದೆ ಮೂವಿ, ಜನರಿಗೊಂದು ಮೆಸೇಜ್ ಕೊಡೋಕ್ಕೆ ಎಲ್ಲದಕ್ಕೂ ಚೆನ್ನಾಗಿದೆ, ಬಂದು ನೋಡ್ಬೋದು. ಮೂವಿ ಚೆನ್ನಾಗಿದೆ, ಇನ್ನೊಂದು ಫ್ಯೂಚರಲ್ಲೂ ಒಳ್ಳೆ ಇಂಪ್ರೂವ್ ಆಗ್ತಾರೆ. ಯಾಕೆಂದರೆ ಫಸ್ಟ್ ಮೂವಿ ಅಲ್ವಾ, ಸೊ ಅದಕ್ಕೋಸ್ಕರ ಚೆನ್ನಾಗಿದೆ, ಸೂಪರ್ ಆಗಿದೆ ಮೂವಿ. ಸೆಕೆಂಡ್ ಹಾಫ್ ಅಂತೂ ಒಳ್ಳೆ ಮೆಸೇಜ್ ಇದೆ, ಜನಕ್ಕೆ ಒಳ್ಳೆ ಮೆಸೇಜ್ ಇದೆ. ಯಾಕಂದರೆ ಈ ಫ್ಯೂಚರಲ್ಲಿ ಈ ಕ್ಯಾರೆಕ್ಟ್ರಲ್ಲಿ ಮೇನ್ ಮೆಸೇಜೇ ಬೇಕು ನಮಗೆ. ಬಟ್ ಚೆನ್ನಾಗಿದೆ ಮೂವಿ, ಸೂಪರ್ ಆಗಿದೆ. ಮೂವಿ ನೋಡಿದೆ ಈಗ, ಮೂವಿ ಚೆನ್ನಾಗಿದೆ. ದೇವಿ ಅಂತ ಹೇಳ್ಬಿಟ್ಟು ಒಂದು ಕನ್ನಡ ಸಿನಿಮಾ ಯಾವ ಥರ ಬರಬೇಕು, ಆಚೆಗಡೆ ಯಾವ ಥರ ತಿಳಿಸ್ಬೇಕು ಅಂತ ಹೇಳಿ ಇದರಲ್ಲಿ ತಿಳಿಸ್ಕೊಟ್ಟಿದ್ದಾರೆ ದೇವಿ ಮೂವಿಯಲ್ಲಿ. ತುಂಬ ಆ್ಯಕ್ಟಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫಲ್ಲಿ ಇನ್ನೂ ಸೂಪರ್ ಆಗಿದೆ, ಅಲ್ಟಿಮೇಟ್ ಆಗಿದೆ. ನನ್ನ ಪ್ರಕಾರ ಆಲ್ ದ ಬೆಸ್ಟ್ ಮೂವಿಗೆ, ಇಂಪ್ರೂವ್ ಆಗುತ್ತೆ. ಚೆನ್ನಾಗಿದೆ ಸರ್ ಮೂವಿ, ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ನಮ್ಮ ಅಮ್ಮಗಳು ಚೆನ್ನಾಗಿ ಮಾಡಿದ್ದಾರೆ, ಸಂತೋಷ ಆಯಿತು ನೋಡೋದಕ್ಕೆ, ಭಾಳ ಖುಷಿ ಆಯಿತು, ದುಃಖನೂ ಬಂತು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸರ್. ತುಂಬ ಎಲ್ಲ ಒಳ್ಳೆ ಇದಾಗಿ ಒಳ್ಳೆ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಮಾಡಿದ್ದೀರಾ, ಚೆನ್ನಾಗಿ ಭಾಳ ತುಂಬ ಚೆನ್ನಾಗಿದೆ. ದೇವಿ ಅನ್ನೋ ಮೂವಿ ಬಂದಿದೆ, ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ನೋಡಬೇಕು, ಎಲ್ಲ ಪೇರೆಂಟ್ಸು ಇದನ್ನು ನೋಡಬೇಕು. ಮತ್ತು ಮಕ್ಕಳ ಆಸೆ, ದೊಡ್ಡವ್ರ ಆಸೆಗಿಂತ ಮಕ್ಕಳ ಆಸೆ ಏನಿದೆ ಅದನ್ನು ನೋಡಿಬಿಟ್ಟು ಅವ್ರಿಗೆ ಪ್ರೋತ್ಸಾಹಿಸಿ. ಎಲ್ಲರೂ ನೋಡಿ. ಥ್ಯಾಂಕ್ ಯು. ದೇವಿ ಮೂವಿ ತುಂಬ ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. ಏಕೆಂದರೆ ಇವತ್ತು ಪೇರೆಂಟ್ಸ್ಗಳು ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು ಅನ್ನೋದು ತೋರಿಸಿದ್ದಾರೆ ಇಲ್ಲಿ. ಏಕೆಂದರೆ ಪೇರೆಂಟ್ಸ್ಗಳು ಮಕ್ಕಳನ್ನ ಒಂದು ಅವರ ಆಸೆನ ಪೂರೈಸ್ಕೊಳ್ಳೋದಕ್ಕೋಸ್ಕರ ಮಕ್ಕಳನ್ನ ಯಾವುದ್ಯಾವುದೋ ರೀತಿಯಲ್ಲಿ ಬಳಸ್ಕೊಳ್ತಾರೆ. ಯಾಕೆಂದರೆ ಇವತ್ತು ಐಷಾರಾಮಿ ಅನ್ನೋದು ತುಂಬ ಮೈಂಡಿಗೆ ಬಂದ್ಬಿಟ್ಟಿದೆ. ಇವತ್ತು ಮಕ್ಕಳು ಅವರ ಇಷ್ಟಕ್ಕೆ ಬಿಟ್ಟರೆ ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ, ಅವರವ್ರ ಪ್ರತಿಭೆ ಇರ್ತದೆ. ಅಂದರೆ ಈ ಸಿನಿಮಾ ಏನು ಹೇಳುತ್ತೆ ಅಂತಂದರೆ, ಪೇರೆಂಟ್ಸೇ ಮಕ್ಕಳನ್ನ ಹಾಳು ಮಾಡಿ ಆ ಒಂದು ಡ್ರಗ್ಸ್ಗೆ ಅಡಿಕ್ಟ್ಗೆ ತಾಯಿನೇ ಅದಕ್ಕೆ ಇದು ಮಾಡಿರೋದು. ಏನಕ್ಕೆ ಅಂದರೆ ಬೇಗ ಸಾಹುಕಾರರಾಗಬೇಕು, ದೊಡ್ಡವರಾಗಬೇಕು ಅನ್ನೋ ಒಂದು ಸಂದೇಶನ ಕೊಟ್ಟಿದೆ. ಅಂದರೆ ಯಾರು ಆ ಥರ ಮಕ್ಕಳನ್ನ ಈ ಥರ ಒಂದು ಆಸೆ ಆಕಾಂಕ್ಷೆಗೆ ನೀವು ನಿಮ್ಮ ಬೇಳೆ ಬೀಸ್ಕೊಳ್ಳೋದಕ್ಕೋಸ್ಕರ ಮಕ್ಕಳನ್ನ ಹಾಳು ಮಾಡಿಬಿಟ್ಟಿರೋ ಸಂದೇಶ ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ದೇವಿ ಫಿಲಮ್. ಗೋವಿಂದರಾಜ್ ಅಂತೇಳಿ ನಮ್ಮ ಚಿತ್ರದ ನಾಯಕಿರು ತಂದೆ. ಈ ಪಿಕ್ಚರು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಸರ್. ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ. ಜನಗಳ ಕಡೆಯಿಂದ, ಪ್ರೇಕ್ಷಕರ ಕಡೆಯಿಂದ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ನೋಡಿದವರೆಲ್ಲ ತುಂಬ ಚೆನ್ನಾಗಿದೆ ಸಿನಿಮಾ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇವತ್ತು ಎಲ್ಲ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಒಳ್ಳೆ ರೆಸ್ಪಾನ್ಸ್ ಬರೋದ್ರಿಂದ ನಮ್ಮ ಮಗಳು ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ. ನಮಗಂತೂ ತುಂಬ ಖುಷಿ ಆಯಿತು. ಮುಂದಕ್ಕೆ ಈ ಕನ್ನಡ ಜನತೆಗಳು ನೋಡಿ ಆಶೀರ್ವದಿಸ್ಲಿ ಅಂತ
ನಾವು ಆ ದೇವಿಲೂ ಕೇಳ್ಕೊತಾ ಇದ್ದೀನಿ ಸರ್. ಸರ್ ನಮಸ್ಕಾರ. ನಾನು ದೇವಿ ಮೂವಿ ಮಾಡಿರೋ ನಾಯಕಿಯವರ ತಾಯಿ ಭಾಗ್ಯಲಕ್ಷ್ಮಿ ಅಂತ ಹೇಳಿ. ಮೂವಿ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿ ಮಾಡಿದ್ದಾಳೆ ನಮ್ಮ ಮಗಳು ಸಹ. ಇದರಲ್ಲಿ ಬೇರೆ ಒಂದು 2-3 ಮೂವಿ ಸಹ ಮಾಡಿದ್ದು ರಿಲೀಸ್ ಆಗಿರಲಿಲ್ಲ. ಇದು ರಿಲೀಸ್ ಆಗಿದ್ದು ತುಂಬ ಖುಷಿ ಇದೆ. ಇದೇ ಥರ ಅವಳಿಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿ ಮುಂದೆ ಚೆನ್ನಾಗಿ ಅವಳು ಬೆಳೀಲಿ ಅಂತ ಆಶಿಸ್ತೀನಿ ಸರ್. ಇನ್ನು ನಮ್ಮ ಕನ್ನಡ ಜನತೆಯಿಂದ ಅವಳಿಗೆ ಒಳ್ಳೆ ರೆಸ್ಪಾನ್ಸ್ ಸಿಗಲಿ, ಎಲ್ಲರೂ ಅವಳಿಗೆ ಆಶೀರ್ವಾದ ಮಾಡಲಿ, ಆ ದೇವರ ಆಶೀರ್ವಾದನೂ ಚೆನ್ನಾಗಿರಲಿ ಅಂತ ಅಂದ್ಕೊಂಡು ಒಳ್ಳೇದು ಬಯಸ್ತಾ ಇದ್ದೀನಿ ಅಷ್ಟೇ ಸರ್. ಹಾಯ್, ಎಲ್ರಿಗೂ ನಮಸ್ತೆ. ಸೊ ನಾನು ಛಾಯಾರಾಣಿ ಮಾತಾಡ್ತಿದ್ದೀನಿ. ಸೊ ಇವತ್ತು ನನ್ನ ಮೂವಿ ದೇವಿ ರಿಲೀಸ್ ಆಗಿದೆ. ಸೊ ನನಗೆ ತುಂಬಾ ಖುಷಿ ಇದೆ. ಸೊ ಎಲ್ಲ ಜನರು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ, ಚೆನ್ನಾಗಿ ಬಂದಿದೆ ಮೂವಿ ಅಂತ. ನನ್ನ ಕ್ಯಾರೆಕ್ಟರ್ ಅದರಲ್ಲಿ ಮಂಗಳ ಗೌರಿಯಾಗಿ ಇಂಟ್ರೊಡ್ಯೂಸ್ ಆಗಿದ್ದೀನಿ ನಾನು. ಸೊ ಒಬ್ಳು ಹುಡುಗಿ ಹೇಗೆ 2 ಕನಸುಗಳ ಮಧ್ಯೆ ಹೋರಾಡ್ತಾಳೆ, ಇದು ಕಡೆ ಫ್ಯಾಮಿಲಿ ಪ್ರೆಷರಲ್ಲಿ ಹೇಗೆ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ತಾಳೆ, ಮತ್ತು ಅವಳಿಗೆ ಮೆಂಟಲಿ ಅನ್ಸ್ಟೇಬಲ್ ಹೇಗೆ ಆಗ್ತಾಳೆ ಅನ್ನೋದು ಒಂದೊಳ್ಳೆ ಮೂವಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಬೇಕು ಅಂತ ನಿಮ್ಮನ್ನೆಲ್ಲ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ, ಚೆನ್ನಾಗಿ ಬಂದಿದೆ ಕ್ಯಾರೆಕ್ಟರ್ ಅಂತಲೇ ಹೇಳಿದ್ರು. ಸೊ ತುಂಬಾ ಖುಷಿ ಆಯಿತು. ನಂದು ಒಂದು ಡಾಕ್ಟರ್ ಸೀನಲ್ಲಿ ನಾನು ಇಂಟ್ರೊಡ್ಯೂಸ್ ಆಗ್ತೀನಿ. ಸೊ ಅದು ತುಂಬ ಚೆನ್ನಾಗಿ ಹೈಲೈಟ್ ಆಯಿತು ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು. ಮತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್, ರಿಲೇಟಿವ್ಸ್ ಎಲ್ಲ ಕೂಡ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಟೆಕ್ನಿಷಿಯನ್ಸ್ ಎಲ್ಲ ತುಂಬ ಲೈಟ್ ಟೈಮ್ಗೆಲ್ಲ ಲೈಟ್ಸು ಅದೆಲ್ಲ ಅಡ್ಜಸ್ಟ್ ಮಾಡಿಕೊಟ್ರು. ಮತ್ತು ಎಲ್ಲ ಫಿಲಮ್ಗೆ ಏನೇನು ಬೇಕೋ ಅದೆಲ್ಲ ಮಾಡಿಕೊಟ್ಟಿದ್ದಾರೆ. ನಮಗೆ ಕಾಸ್ಟ್ಯೂಮಿಂದ ಹಿಡಿದು ಅಲ್ಲಿ ಏನೇನು ಬೇಕಿತ್ತೋ ಎಲ್ಲ ಅಡ್ಜಸ್ಟ್ ಮಾಡಿಕೊಟ್ರು ನಮಗೆ. ಕ್ಯಾಮ್ರಾಮನ್ ಸರ್ ಕೂಡ ಅಷ್ಟೇ, ಮೂವಿ ಟೈಮಲ್ಲಿ ಎಲ್ಲ ಸಪೋರ್ಟ್ ಸಿಕ್ತು. ಫ್ಯಾಮಿಲಿ ಕಡೆ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟರು. ಕರ್ಕೊಂಡೋಗೋದಾಗಿರಲಿ, ಕರ್ಕೊಂಬರೋದಾಗಿರಲಿ ಎಲ್ಲ ಅವರೇ ಮಾಡ್ತಿದ್ದು. ಸೊ ನನ್ನ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಡ್ಯಾಡ್. ಸೊ ಅವರೇ ಕರ್ಕೊಂಬಂದಿದ್ದು ಯಾವುದೇ ಲೊಕೇಶನ್ ಆಗಿರಲಿ. ಸೊ ಅಪ್ಪನೂ ಮನೇಲಿ ಅಮ್ಮ ನನಗೇನೇನು ರೆಡಿ ಮಾಡಿ ಕಳಿಸ್ಬೇಕು ಅದನ್ನೆಲ್ಲ ಮಾಡಿಕೊಡ್ತಿದ್ರು. ನನ್ನ ರಿಲೇಟಿವ್ಸ್ ಅಷ್ಟೇ ಮೂವಿನ ಬಂದು ನೋಡಿದ್ದಾರೆ. ಸೊ ಅವ್ರ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಇದೆ. ಸೊ ಅಮ್ಮ ಅಪ್ಪ ನನ್ನ ಮೇನ್ ಬ್ಯಾಕ್ ಬೋನ್ ಸ್ಟ್ರೆಂತ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದೇವಿ ಸಿನಿಮಾಲಿ ನನ್ನ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಯಿತು. ಸೊ ಅದು ಬಿಟ್ಟರೆ ಧನಲಕ್ಷ್ಮಿ ಮ್ಯಾಮ್ ನನ್ನ ಅಮ್ಮನ ಕ್ಯಾರೆಕ್ಟರ್ ಮಾಡಿರೋದು. ಸೊ ಅವ್ರದ್ದು ನಮ್ಮಿಬ್ರದ್ದು ಹೈಲೈಟ್ ಆಗಿರೋದ್ರಿಂದ ಅದರಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಎಲ್ಲರಿಗೂ ಥಿಯೇಟರ್ಗೆ ಬಂದು ನನ್ನ ಸಿನಿಮಾನ ನೋಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಬಂದಿಲ್ಲಿ ನೋಡಿ ನಿಮ್ಗೆ ಹೇಗೆ ಅನಿಸ್ತು ಅಂತ ನಿಮ್ಮ ರೆಸ್ಪಾನ್ಸ್ನೆಲ್ಲ ತಿಳಿಸಿ ನನಗೆ ಹೀಗೆ ಆಶೀರ್ವಾದ ಮಾಡಿ ಸಪೋರ್ಟ್ ಮಾಡಿ ಅಂತ ಎಲ್ಲರಿಗೂ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಇನ್ನೂ ಚೆನ್ನಾಗಿ ಬೆಳಿಬೇಕು ಅಂದರೆ ನಿಮ್ಮ ಆಶೀರ್ವಾದ ಇರಬೇಕು. ಸೊ ಪ್ಲೀಸ್ ಡೂ ಸಪೋರ್ಟ್ ಆ್ಯಂಡ್ ವಾಚ್. ಸರ್ ನಮಸ್ಕಾರ, ನನ್ನ ಹೆಸರು ಕಾಳಿಪ್ರಸಾದ್ ಅಂತ, ದೇವಿ ಚಿತ್ರ ನಿರ್ದೇಶಕ. ಇವತ್ತು ನಮ್ಮ ಸಿನಿಮಾ ಬಿಡುಗಡೆ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಈ ಚಿತ್ರದಲ್ಲಿ ಒಂದು ಉತ್ತಮ ಪೋಷಕರು ನಾಳಿನ ಚಿಂತಕರು ಅನ್ನೋಂತಹ ಒಂದು ಯೋಜನೆಯಲ್ಲಿ ಈ ಸಿನಿಮಾ ನಿರ್ಮಾಣ ಆಗಿದೆ. ಸೊ ಮಕ್ಕಳ ಆಸೆಗಳು ಬೇರೆ ಇರುತ್ತೆ, ಪೋಷಕರ ಒತ್ತಾಯ ಬೇರೆ ಇರುತ್ತೆ. ಈ ಒಂದು ಎರಡಕ್ಕೂ ಮ್ಯಾಚ್ ಆಗದೇ ಇದ್ದಾಗ ಏನಾಗುತ್ತೆ ಅಂತ ತೋರಿಸೋಂಥ ಸಿನಿಮಾ ಇದು ದೇವಿ. ಇದು ಮನೆ ಮಂದಿಯೆಲ್ಲ ಕೂತ್ಕೊಂಡು ನೋಡೋಂಥ ಸಿನಿಮಾ. ಇದರಲ್ಲಿ ಯಾವುದೇ ಡಬಲ್ ಮೀನಿಂಗ್ ಆಗಲಿ, ವಲ್ಗರಿಟಿ ಆಗಲಿ, ಒಂದು ಬೀಡಿ ಸಿಗರೇಟ್ ಆಗಲಿ, ಒಂದು ಕುಡಿತ ಆಗಲಿ ಯಾವುದೂ ಇಲ್ಲರಂತಹ ಇಡೀ ಕುಟುಂಬ ನೋಡೋಂಥ ಒಂದು ಸದಾಭಿವೃದ್ಧಿಯ ಚಿತ್ರವನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಈಗಾಗಲೇ ಸಾಕಷ್ಟು ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಇದಕ್ಕೆ ತಮಗೆಲ್ಲರೂ ಧನ್ಯವಾದ ಹೇಳ್ತಾ ಇದ್ದೀನಿ. ಮತ್ತು ತಾವುಗಳೆಲ್ಲರೂ ದಯಮಾಡಿ ಚಿತ್ರಮಂದಿರಕ್ಕೆ ಬಂದು ಈ ಚಿತ್ರವನ್ನು ವೀಕ್ಷಿಸಬೇಕಂತ ತಮ್ಮನ್ನು ನಾನು ಕೇಳ್ಕೊತಾ ಇದ್ದೀನಿ. ಸರ್ ಬೇರೆ ಕಡೆಯಿಂದ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಕೆಲವು ಚಿತ್ರಮಂದಿರ ಕೂಡ ಫಿಲ್ ಆಗಿದೆ. ಸೊ ನಮ್ಮದು ನಿಜವಾಗ್ಲೂ ಒಂದು ಅದೃಷ್ಟ. ಇದೆಲ್ಲ ದೇವಿಯ ಪವಾಡ ಅಂತಲೇ ಕೂಡ ಹೇಳ್ಬೋದು. ಈ ದೇವಿ ಅನ್ನೋಂಥ ಒಂದು ಹೆಸರಿಂದನೇ ಕೂಡ ಸಾಕಷ್ಟು ಜನ ಆಲ್ರೆಡಿ ನೀವೇ ನೋಡಿರ್ಬೋದು, ಬುಕ್ ಮೈ ಶೋ ಆಗ್ಬೋದು, ಇನ್ನೊಂದಲ್ಲ ಆಗ್ಬೋದು, ಆಲ್ರೆಡಿ ಫಿಲ್ ಆಗ್ತಾ ಇದೆ. ಸೊ ತುಂಬ ಹೋಗಿದೆ, ಕೆಲವರು ಸಿಗದೇ ಎಷ್ಟೋ ಜನ ವಾಪಸ್ ಕೂಡ ಹೋಗಿದ್ದಾರೆ. ಇದೆಲ್ಲ ಒಂದು ದೇವಿಯ ಮಹಿಮೆ. ಸೊ ಇನ್ನೂ ಸಾಕಷ್ಟು ದಿನಗಳು ಪ್ರದರ್ಶನ ಮಾಡ್ತಾ ಇರೋದ್ರಿಂದ ತಾವುಗಳೆಲ್ಲರೂ ಕೂಡ ಸ್ವಲ್ಪ ಸಮಯವನ್ನು ನಮ್ಮ ದೇವಿ ಸಿನಿಮಾಗೆ ನೋಡೋದಕ್ಕೆ ಬರಬೇಕು ಅಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಸರ್ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಛಾಯಾರಾಣಿ ಅಂತೇಳಿ ಹೊಸದಾಗಿ ಪರಿಚಯ ಮಾಡಿದ್ದೀವಿ. ಇದ್ರ ಜೊತೆಗೆ ರಂಗಭೂಮಿ ಕಲಾವಿದರಾದಂತಹ ಕಾವೇರಿ ಶ್ರೀಧರ್ ಇದ್ದಾರೆ, ನಮ್ಮ ಪುಣ್ಯಕೋಟಿ ಸೀರಿಯಲ್ ಮಾಡಿದಂತಹ ಮಣಿಕಾಂತ ಸೂರ್ಯವರಿದ್ದಾರೆ, ಸುಕುಮಾರ್ ಅವರಿದ್ದಾರೆ, ಮತ್ತು ಧನಲಕ್ಷ್ಮಿ ಅಂತೇಳಿ ಈಗ ರುದ್ರಾಭಿಷೇಕ ಮತ್ತು ಹಲವಾರು ಸಿನಿಮಾಗಳಲ್ಲಿ ಮಾಡಿದಂಥ ಧನಲಕ್ಷ್ಮಿ ಇದ್ದಾರೆ, ಮತ್ತು ಕೃಷ್ಣ ಪ್ರಸಾದ್ ಅಂತೇಳಿ ಅವರು ಸಾಕಷ್ಟು ಸಿನಿಮಾಗಳಿಗೆ ಮತ್ತು ಧಾರಾವಾಹಿಗಳಿಗೆ, ಅಮ್ಮನಿನಗಾಗಿ ಅಂತ ಸೀರಿಯಲ್ಗಳಿಗೆಲ್ಲ ಸಂಭಾಷಣೆಯನ್ನು ಬರೆದಂಥವ್ರು ಅವರಿದ್ದಾರೆ. ಹೀಗೆ ಹಲವು ಒಂದು ರಂಗಭೂಮಿಯ ಕಲಾವಿದರನ್ನ ಸಮ್ಮಿಲನ ಇಲ್ಲಿ ಒಳಗೊಂಡಿದೆ ಗುರುಗಳೇ. ನಾನು ಹೇಳೋದು ಪ್ರೇಕ್ಷಕರಷ್ಟೇ, ನೀವು ಬೇರೆ ಬೇರೆ ಯಾವುದಾದ್ರೂ ಸಿನಿಮಾಗಳು ನೋಡಿದ್ದೀರಾ, ಇಲ್ಲ ಅಂತಲ್ಲ. ಆದರೆ ಕನ್ನಡ ಸಿನಿಮಾದಲ್ಲಿ ಇದು ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ. ಆದರೆ ಕಮರ್ಷಿಯಲಿ ಹೀರೋಗಳು ಇಲ್ಲದೇ ಇರ್ಬೋದು,
ಆದರೆ ಇದು ಉತ್ತಮ ಸದಾಭಿರುಚಿಯ ಕಥೆ ಇರುವಂಥ ಸಿನಿಮಾ. ತಾವುಗಳೆಲ್ಲ ದಯವಿಟ್ಟು ಇದನ್ನು ನೋಡಿ, ಈ ಸಿನಿಮಾ ನೋಡಿ ತಾವು ತಮ್ಮ ಜೀವನದ ಅಳವಡಿಸ್ಕೊಂಡ್ರೆ ನಿಮ್ಮ ಮಕ್ಕಳು ನಿಮಗೆ ಕೈಗೆ ಸಿಗ್ತಾರೆ. ದಯವಿಟ್ಟು ನಾನು ಹೇಳ್ತಾರೆ, ಮಕ್ಕಳ ಮೇಲೆ ಯಾವುದೇ ಫೋರ್ಸ್ ಹಾಕಬೇಡಿ. ಸೊ ಮಕ್ಕಳನ್ನು ತಾನಾಗ್ತಾನೆ ಬಿಡಿ ಅನ್ನೋಂಥ ಒಂದು ಸಂದೇಶವನ್ನು ಉಳ್ಳಂಥ ಈ ಚಿತ್ರ ತಾವುಗಳೆಲ್ಲ ದಯವಿಟ್ಟು ನೋಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಸರ್, ಛಾಯಾರಾಣಿಯವರು ಈಗಾಗಲೇ ಒಂದು 2 ಸಿನಿಮಾಗಳಲ್ಲಿ ಮಾಡಿದರು ಸಣ್ಣ ಪುಟ್ಟ ಪಾತ್ರಗಳು. ಸೊ ಯಾವುದೋ ಒಂದು ಕಾರಣದಿಂದ 2 ಸಿನಿಮಾಗಳು ರಿಲೀಸ್ ಆಗಲಿಲ್ಲ. ಈಗ ನಮ್ಮ ಒಂದು ಆಡಿಷನ್ ಟೈಮ್ನಲ್ಲಿ ಆ ಹುಡುಗಿ ನಮಗೆ ಪರಿಚಯ ಆಯಿತು. ತುಂಬ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಸೊ ಒಬ್ಬ ನಾಯಕಿಯಾಗಿ ತುಂಬ ಶ್ರಮ ಪಟ್ಟಿದ್ದಾರೆ. ಆ್ಯಕ್ಚುಲಿ ನಮ್ಮ ಶೂಟಿಂಗ್ ಲೊಕೇಶನ್ಗೆ ಅವ್ರಿಗೂ ತುಂಬ ದೂರ, ಆದರೂ ಕೂಡ ಪ್ರತಿದಿನ ರಾತ್ರಿ 10 ಗಂಟೆ ಆದರೂ ಕೂಡ ಹೋಗಿ ಮತ್ತೆ ಬೆಳಗಿನ ಜಾವ 5 ಗಂಟೆಗೆ ಬರ್ತಾಯಿದ್ರು. ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ನಿಜವಾಗ್ಲೂ ಆ ಹುಡುಗಿಗೆ ತುಂಬ ಒಳ್ಳೆ ಫೀಚರ್ ಇದೆ ನಾನು ಹೇಳ್ತೀನಿ. ಮತ್ತು ಆ ಹುಡುಗಿ ಇರೋಂಥ ಮೆಮೊರಿ ಪವರು ವೆರಿ ಹಾರಿಬಲ್ ಸರ್. ಸೊ 2 ಪೇಜು ನೀವು ಡೈಲಾಗ್ ಕೊಟ್ಟರೆ ಕೂಡ 5 ನಿಮಿಷದಲ್ಲಿ ರೆಡಿ ಆಗ್ತಾಯಿದ್ರು. ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು. ಜೊತೆಗೆ ಅವ್ರ ಕುಟುಂಬದವರು ಕೂಡ ನಮ್ಮ ಈ ಒಂದು ಸಿನಿಮಾದಕ್ಕೆ ಹೋಗೋದಕ್ಕೆ ಬರೋದಕ್ಕಾಗಲಿ ಅಥವಾ ಲೊಕೇಶನ್ಸಲ್ಲಾಗಲಿ ಯಾವುದೇ ರೀತಿಯ ಬೇರೆ ನಾವು ನೋಡ್ತಾ ಇದ್ದಾಗ ಫೆಸಿಲಿಟಿಗಳು ಏನೂ ಕೇಳಿದೆ ನಮ್ಮೆಲ್ಲರ ಜೊತೆ ಹೊಂದ್ಕೊಂಡು, ಸೊ ನಮ್ಮ ಮನೆ ಮಗಳು ಥರ ಇದ್ಲು. ಸೊ ನಮಗೆ ಸಂಪೂರ್ಣವಾಗಿ ಅವ್ರ ಮನೆಯಿಂದ ಮತ್ತು ಆ ಹುಡುಗಿ ತುಂಬ ಸಂಪೂರ್ಣವಾದ ನಮಗೆ ತುಂಬ ಸಂಪೂರ್ಣವಾದ ಸಹಕಾರವನ್ನು ನೀಡ್ತಾ ಇದ್ದಾರೆ ಸರ್. ನಮ್ಮ ಈ ದೇವಿ ಸಿನಿಮಾದಲ್ಲಿ ಕ್ಯಾಮ್ರಾಮ್ಯಾನ್ ಆಗಿ DOP ವಿನಾಯಕ ರೇವಡಿಯವರು ಇದ್ದಾರೆ. ಸಂಕಲನ ಮುತ್ತುರಾಜ್ ಟಿ ಅವರು. ಸಂಗೀತ ನಮ್ಮ MS ಉಮೇಶ್ ಅವರು, MS ಸತ್ಯ ಅವರ ಮಗರಾದಂತಹ ಶಿವ ಸತ್ಯ ಅವರು ಮಾಡಿದ್ದಾರೆ. ಏನಿದೆ ಸರ್, DA ಬಂದು ಸಚಿನ್ ಅಂತ ಹೇಳಿ. ಮತ್ತು ನಮಗೆ ಧ್ವನಿ ಸಂರಕ್ಷಣೆ ಬಂದು ಧ್ವನಿ ಆಯೋಜನೆಯನ್ನು ಬಂದು ಹರಿಚರಣ್ ಅವರು ಮಾಡಿದ್ದಾರೆ. ಸೊ ಇನ್ನು ಹಲವಾರು ಟೆಕ್ನಿಷಿಯನ್ಸ್ ಈ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದಾರೆ ಸರ್.